ಒಂದು ಕಡೆ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಈ ಮಧ್ಯದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರಗಳ ವಿರುದ್ಧ ಸಮರ ಆಗ್ತಾ ಇದೆ ವಿಪಕ್ಷಗಳಿಂದ. ಈ ಬಗ್ಗೆ ಕೇಂದ್ರ ಆಯೋಗ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಗೃಹ ಸಚಿವರ ಅಂಗಳಕ್ಕೆ ಈ ಒಂದು ವಿಚಾರ ಈಗ ಹೋಗಿರುವಂತದ್ದು. ಎಸ್ಐಆರ್ ನೆಪ ಜಿಬಿ ಎಲೆಕ್ಷನ್ ಮಾಡುವುದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸುಪ್ರೀಂ ಮೊರೆ ಹೋಗಲಾಗಿದೆ ಆಲ್ರೆಡಿ. ಎಸ್ಐಆರ್ ನಡೀತಾ ಇದೆ ರಾಜ್ಯದಲ್ಲಿ. ಜಿಬಿ ಎಲೆಕ್ಷನ್ ಅನ್ನ ಈ ಹಂತದಲ್ಲಿ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಇನ್ನೂ ಟೈಮ್ ಬೇಕು ಅಂತ ಜಿಬಿ ಎಲೆಕ್ಷನ್ ಮುಂದೂಡೋದಕ್ಕೆ ಮನವಿ ಕೂಡ ಆಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ವಾಸಸ್ಥಳ ಪ್ರಮಾಣ ಪತ್ರದ ವಿತರಣೆ ಏನಿದೆ ಸರ್ಕಾರದ ನಿರ್ಧಾರ, ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪ್ರತಿಪಕ್ಷಗಳಿಂದ. ಈ ಬಗ್ಗೆ ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನು ಕೊಡಮಾಡಲ್ಪಡ್ತಾ ಇರುವಂತಹ ಆ ಒಂದು ಪ್ರಮಾಣ ಪತ್ರ ಏನಿದೆ ಅದರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಇಂಥದ್ದೊಂದು ತೀರ್ಮಾನವನ್ನ ತೆಗೆದುಕೊಂಡಿದೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಎಸ್ಐಆರ್ನ ಮೂಲ ಏನು ಇದೆ ಅದರ ಮೂಲ ಉದ್ದೇಶವನ್ನೇ ಹಾಳು ಮಾಡುವುದು ರಾಜ್ಯ ಸರ್ಕಾರದ ಕ್ರಮ ಆಗಿದೆ, ಕೆಲಸ ಆಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸಕ್ರಮ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮುಂದುವರಿತಾ ಇದೆ, ಅಂತಹ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ಅಂತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು. ಕಾಂಗ್ರೆಸ್ ವಿರುದ್ಧ ಶೋಭಾ ಅವರ ಪತ್ರ ಹೇಗಿತ್ತು ಹಾಗಾದ್ರೆ? ಎಸ್ಐಆರ್ ಪ್ರಕ್ರಿಯೆಗೆ ಸುಲಭ ಆಗ್ಲಿ ಅಂತ ಸರ್ಕಾರದಿಂದ ವಾಸಸ್ಥಳ ಪ್ರಮಾಣ ಪತ್ರವನ್ನ ವಿತರಣೆ ಮಾಡ್ತಾ ಇರುವಂತದ್ದು. ಎಸ್ಐಆರ್ ಪ್ರಕ್ರಿಯೆಗೆ ಸುಲಭವಾಗಲಿ ಅಂತ ಸರ್ಕಾರದಿಂದ ವಾಸಸ್ಥಳ ಪತ್ರ ಸರ್ಕಾರ ಹೇಳ್ತಾ ಇರುವಂತ ವಿಚಾರ ಇದು. ಕಾಂಗ್ರೆಸ್ ವಿರುದ್ಧ ಶೋಭಾ ಅವರು ಪತ್ರವನ್ನ ಬರೆದಿರುವಂತ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಶಾಶ್ವತ ವಾಸ ಪ್ರಮಾಣ ಪತ್ರ ಹಂಚಿಕೆಗೆ ಸರ್ಕಾರದಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ, ಅಂದ್ರೆ ರಾಜ್ಯ ಸರ್ಕಾರದಿಂದ. ಇಲ್ಲಿ ಅದನ್ನು ಹೇಗೆ ಕೊಡ್ತಾರೆ, ಯಾವ ಮಾನದಂಡಗಳು ಅಂತವರ ಪ್ರಶ್ನೆ ಆಗಿದೆ. ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಕರಂದ್ಲಾಜೆ ಈ ಒಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಕೂಡಲೇ ಮಧ್ಯಪ್ರವೇಶ ಆಗಬೇಕು, ಅಕ್ರಮವಾಗಿ ಈ ಒಂದು ಪ್ರಮಾಣ ಪತ್ರವನ್ನ ನೀಡಲಾಗ್ತಾ ಇದೆ ಇಲ್ಲಿ ಅಂತ ಶಾಶ್ವತ ವಾಸ ಪ್ರಮಾಣ ಪತ್ರ ವಿತರಣೆ ತಡೆಯೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಒಂದು ಪತ್ರದ ಮುಖೇನವಾಗಿ ಶೋಭಾ ಕರಂದ್ಲಾಜೆ ಅವರು. ಅದರಲ್ಲಿ ರಾಜ್ಯದಲ್ಲಿ ಏನಾಗ್ತಾ ಇದೆ, ಎಸ್ಐಆರ್ ಪ್ರಕ್ರಿಯೆ ಮಧ್ಯದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ, ಈ ಪ್ರಮಾಣ ಪತ್ರ ಯಾವ ಕಾರಣಕ್ಕಾಗಿ ಕೊಡ್ತಾ ಇದ್ದಾರೆ, ಅದರ ಹಿಂದಿರುವಂತಹ ಷಡ್ಯಂತ್ರ ಹೀಗಿದೆ ಅಂತ ಅವರ ಆರೋಪ ಆಗಿದೆ. ಆರೋಪಗಳನ್ನೆಲ್ಲವನ್ನು ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಒಂದು ಪೌರತ್ವವನ್ನ ಕೊಡಬೇಕು ಅಂತ ಇದ್ರೆ ಒಬ್ಬ ಪ್ರಜೆಗೆ ದೇಶದ ಪೌರತ್ವವನ್ನ. ಸೊ ಅದಕ್ಕೆ ಆ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಕೇಂದ್ರ ಸರ್ಕಾರ ಆಗಿರುತ್ತೆ. ರಾಜ್ಯ ಸರ್ಕಾರ ಯಾಕೆ ಈ ಒಂದು ಪ್ರಮಾಣ ಪತ್ರವನ್ನ ಕೊಡ್ತಾ ಇದೆ, ಇದು ಯಾಕೆ ತೆಗೆದುಕೊಂಡಿರುವಂತ ನಿರ್ಧಾರ ಕಾಂಗ್ರೆಸ್ ಅಂತ ಷಡ್ಯಂತ್ರದ ಆರೋಪಗಳನ್ನ ಮಾಡಿ ಪತ್ರವನ್ನ ಬರೆದಿರುವಂತದ್ದು. ಕೇಂದ್ರ ಸರ್ಕಾರ ಹೀಗಾಗಿ ಈ ಕೂಡಲೇ ಮಧ್ಯಪ್ರವೇಶವನ್ನ ಮಾಡಬೇಕು, ಈ ಕೂಡಲೇ ಇದನ್ನ ನಿಲ್ಲಿಸಬೇಕು. ಕೊಡಮಾಡಲ್ಪಡ್ತಾ ಇರುವಂತಹ ಪ್ರಮಾಣ ಪತ್ರ ಏನಿದೆ ಶಾಶ್ವತವಾಗಿ ಇಲ್ಲೇ ಇದ್ದಾರೆ, ಅಂದ್ರೆ ಅವರು ರಾಜ್ಯದ ನಾಗರಿಕರೇ ಅನ್ನುವಂತಹ ರೀತಿಯಲ್ಲಿ ಕೊಡ್ತಾ ಇರುವಂತಹ ಪ್ರಮಾಣ ಪತ್ರ. ಸೊ ಅದಕ್ಕೆ ಒಂದು ನಿಬಂಧನೆಯನ್ನ ಹಾಕಬೇಕು, ತಡಿಬೇಕು ಅಂತ ಅವರು ಕ್ರಮಕ್ಕಾಗಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಶೋಭಾ ಕರಂದ್ಲಾಜೆ ಅವರ ಆರೋಪಗಳು ಏನು? ಶಾಶ್ವತ ನಿವಾಸ ಪ್ರಮಾಣ ಪತ್ರ ಎಲ್ಲಿಂದ ಬಂತು? ಇದು ಇಲ್ಲೇ ಇಲ್ಲ, ಎಲ್ಲಿಂದ ಬಂದಿದ್ದು? ಇದು ರೀಕ್ರಿಯೇಟ್ ಆಗಿರುವಂತದ್ದು ರಾಜ್ಯ ಸರ್ಕಾರದಿಂದ ಅಂತ ಅವರ ಗಂಭೀರ ಆರೋಪ ಆಗಿದೆ. ಎಲ್ಲಿತಿ ಪ್ರಮಾಣ ಪತ್ರ ಇಲ್ಲಿವರೆಗೂ? ಇನ್ನು ಪಾಯಿಂಟ್ ನಂಬರ್ 2, ಕೇಂದ್ರದ ವಿರುದ್ಧವಾಗಿ PRC ವಿತರಣೆಯನ್ನ ಮಾಡಲಾಗ್ತಾ ಇದೆ. ಒಂದು ಸದುದ್ದೇಶದಿಂದ ಒಂದು ಎಸ್ಐಆರ್ ಪ್ರಕ್ರಿಯೆ ಆಗ್ತಾ ಇದೆ, ಡಿಲಿಟೇಷನ್ ಆಗ್ತಾ ಇರುವಂತದ್ದು, ಮತಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ, ಅದೊಂದು ಒಳ್ಳೆ ಉದ್ದೇಶದಿಂದ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ PRC ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಅದನ್ನು ಕೊಡ್ತಾ ಇದೆ ರಾಜ್ಯ ಸರ್ಕಾರ ಅಂತ. ಪೌರತ್ವ ನೀಡುವ ಅಧಿಕಾರ ಕೇಂದ್ರಕ್ಕೆ ಮಾತ್ರ ಇರುವಂತದ್ದು. ಅದಕ್ಕೆ ಒಂದಿಷ್ಟು ಮಾನದಂಡಗಳಿದ್ದಾವೆ. 10 ವರ್ಷ ಇಲ್ಲೇ ಇರಬೇಕು, ಮತ್ತೊಂದಿಷ್ಟು ಮಾನದಂಡಗಳಿದ್ದಾವೆ, ನಿಯಮಗಳಿದ್ದಾವೆ. ಅದಿದ್ದಾಗ ಮಾತ್ರ ಪೌರತ್ವ ನೀಡೋದು, ಅದು ಕೂಡ ಕೇಂದ್ರ ಸರ್ಕಾರದ ಕೈಯಲ್ಲಿರುತ್ತೆ, ಅವರ ಅಧಿಕಾರ. ಪಾಯಿಂಟ್ ನಂಬರ್ 4, ರಾಜ್ಯದಲ್ಲಿ PRC ಪತ್ರ ಕೊಡ್ತಿರುವ ಷಡ್ಯಂತ್ರ ಏನು? ಯಾವ ಕಾರಣಕ್ಕಾಗಿ ಇಮಿಡಿಯೇಟ್ ಆಗಿ ಇಂಥದ್ದೊಂದು ಪ್ರಮಾಣ ಪತ್ರವನ್ನ ರೀಕ್ರಿಯೇಟ್ ಮಾಡಿ ಈ ಒಂದು ಪ್ರಮಾಣ ಪತ್ರ ಕೊಡ್ತಾ ಇರೋದು ಯಾಕೆ? ಇದರಿಂದಿರುವಂತಹ ಉದ್ದೇಶ ಏನು, ಷಡ್ಯಂತ್ರ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಪಾಯಿಂಟ್ ನಂಬರ್ 5, ಅಕ್ರಮ ಬಾಂಗ್ಲಾ ವಲಸಿಗರ ಬಚಾವ್ಗೆ ಯತ್ನಾನ ಯಾವ ಮಾನದಂಡಗಳನ್ನ ಅನುಸರಿಸಿ
ಈ ಒಂದು ಪ್ರಮಾಣ ಪತ್ರವನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ರಾಜ್ಯದಲ್ಲಿ ತುಂಬಾ ಜನ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಮೊದಲಿಂದಲೂ ಕೂಡ ಆರೋಪಗಳನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ. ಸೊ ಅಂತವರನ್ನು ಪತ್ತೆ ಹಚ್ಚಬೇಕು ಅನ್ನುವಂಥ ಆರೋಪ ಕೂಡ ಇದೆ. ಆದ್ರೆ ಇಂತಹ ಬಾಂಗ್ಲಾ ವಲಸಿಗರನ್ನ ಈಗ ಸಕ್ರಮ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ, ಈ ಒಂದು ಪ್ರಮಾಣ ಪತ್ರವನ್ನ ಅವರಿಗೆ ಕೊಡಮಾಡಲ್ಪಟ್ಟು ಅಂತ. ಇನ್ನು ಪಾಯಿಂಟ್ ನಂಬರ್ 6, ಭಾರತದ ಆಂತರಿಕ ಭದ್ರತೆಗೆ ಇದು ದೊಡ್ಡ ಸವಾಲಾಗುತ್ತೆ ಅಂತ. ಎಲ್ಲಿಂದಲೋ ಬಂದಂಥವರು ಯಾವುದೇ ರೀತಿಯಾದಂತಹ ಮಾನದಂಡಗಳನ್ನ ಅನುಸರಿಸದೇನೆ ಅವರಿಗೆ ಇಲ್ಲಿನ ಪೌರತ್ವ ಸಿಕ್ಕ ನಂತರದ ಅವರು SIR ಪಟ್ಟಿ ಪರಿಷ್ಕರಣೆ ಏನಾಗ್ತಾ ಇದೆ, ಮತಪಟ್ಟಿ, ಅದರಲ್ಲಿ ಅವರ ಹೆಸರು ಪರ್ಮನೆಂಟ್ ಆಗಿ ಉಳಿದುಕೊಂಡು ಬಿಡುತ್ತೆ. ಇನ್ನು ಪಾಯಿಂಟ್ ನಂಬರ್ 7, ಪೌರತ್ವವನ್ನ ಹಾಳು ಮಾಡುವ ಹುನ್ನಾರ ಇದು ಅಂತ. ಭಾರತೀಯನಾಗಬೇಕು ಅಂತ ಇದ್ರೆ ಒಂದಿಷ್ಟು ಮಾನದಂಡಗಳ ಪ್ರಕಾರವಾಗಿ ಆ ವ್ಯಕ್ತಿ ಇದ್ರೆ ಸೊ ಅವರಿಗೆ ಪೌರತ್ವ ಸಿಗುತ್ತೆ. ಆದರೆ ಈಗ ಏನಿದು ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನುವಂಥ ರೀತಿಯಲ್ಲಿ ಈ ಒಂದು ಪ್ರಮಾಣ ಪತ್ರ ರೀಕ್ರಿಯೇಟ್ ಆಗ್ತಾ ಇದೆ ರಾಜ್ಯ ಸರ್ಕಾರದಿಂದ. ಇದು ಪೌರತ್ವದ ಉದ್ದೇಶವನ್ನೇ ಹಾಳು ಮಾಡುತ್ತೆ ಅಂತ ಅವರ ಆರೋಪ. ಪಾಯಿಂಟ್ ನಂಬರ್ 8, ದೇಶ ವಿರೋಧಿಗಳಿಗೆ ಪೌರತ್ವ ಕೊಡುವಂತಹ ಷಡ್ಯಂತ್ರ ಆಗಿದೆ. ಎಲ್ಲಿಂದ ಬಂದಂಥವರು, ಅವರು ಎಷ್ಟು ವರ್ಷಗಳ ಕಾಲ ರಾಜ್ಯದಲ್ಲಿದ್ದಾರೆ, ಅದ್ಯಾವುದನ್ನೂ ಕೂಡ ಲೆಕ್ಕಿಸದೇನೆ ಈ ಪ್ರಮಾಣ ಪತ್ರವನ್ನ ಕೊಡುವ ಮೂಲಕವಾಗಿ ಭದ್ರತೆಗೆ ಧಕ್ಕೆ ಆಗುತ್ತೆ. ಇನ್ನು ಪಾಯಿಂಟ್ ನಂಬರ್ 9, ಮತಗಳ್ಳತನ ಮಾಡೋದಕ್ಕೆ ಈ ಮೂಲಕ ದಾರಿಯನ್ನ ಕಾಂಗ್ರೆಸ್ ಹುಡುಕ್ತಾ ಇದೆ. ಹೇಗಾದ್ರೂ ಮಾಡಿ ಮುಂದಿನ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಗೆಲ್ಲಬೇಕಷ್ಟೇ ಅವರ ಉದ್ದೇಶ. ಸೊ ಮತ ಕಳ್ಳತನ ಇದು ನಿಜವಾದ ಓಟ್ ಚೋರಿ ಅಂತ ಇವತ್ತವರು ಪ್ರೆಸ್ ಮೀಟ್ ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಶೋಭಾ ಕರಂದ್ಲಾಜೆ. ಇನ್ನು ಪಾಯಿಂಟ್ ನಂಬರ್ 10, ಸರ್ಕಾರದ ನಡೆ ಸಂವಿಧಾನ ಹಾಗೂ ಕಾನೂನು ವಿರೋಧಿಯಾಗಿದೆ, ಕಾನೂನಲ್ಲಿ ಇದಕ್ಕೆ ಅವಕಾಶ ಇಲ್ಲವೇ ಇಲ್ಲ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅಕ್ರಮ ಬಾಂಗ್ಲಾ ವಲಸೆಗಾರರನ್ನ ಓಡಿಸಿದ್ದೇವೆ, ಅಂತವರನ್ನ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಇಟ್ಕೊಂಡಿಲ್ಲ, ಹುಡುಕಿ ಆಚೆ ಹಾಕಿದ್ದೀವಿ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಅವರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ರಕ್ಷಣೆ ಮಾಡೋದರ ಜೊತೆಗೆ ಅವರಿಗಿಲ್ಲಿನ ಪೌರತ್ವವನ್ನು ಕೊಡುವಂತಹ ಉದ್ದೇಶಗಳನ್ನ ಹೊಂದಿರುವಂತಹ ಇಂಥದ್ದೊಂದು ಪ್ರಮಾಣ ಪತ್ರವನ್ನ ಕೊಡ್ತಾ ಇದ್ದಾರೆ. ಅಂತಹ ನಿರ್ಧಾರಗಳನ್ನ ರಾಜ್ಯ ಸರ್ಕಾರ ತೆಗೆದುಕೊಳ್ತಾ ಇದೆ. ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಅಂದ್ರೆ ಈಗ ಪ್ರೆಸೆಂಟ್ ಅಂಥವರನ್ನ ಅಕ್ರಮವಾಗಿ ಬಂದಂತಹ ಬಾಂಗ್ಲಾ ವಲಸಿಗರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರೆಸ್ ಮೀಟ್ ನಲ್ಲಿ. ಮತ್ತು ಅವರು ಬರೆದಿರುವಂತಹ ಪತ್ರ ಏನಿದೆ ಕೇಂದ್ರ ಗೃಹ ಸಚಿವರಿಗೆ, ಆ ಪತ್ರದಲ್ಲೂ ಕೂಡ ಎಲ್ಲವೂ ಕೂಡ ಉಲ್ಲೇಖ ಆಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ರು ನೋಡು. ಈ ಒಂದು ದೇಶ ಒಂದು ಪೌರತ್ವಕ್ಕೆ ವಿರೋಧಾಭಾಸವಾಗಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ನಮ್ಮ ದೇಶದಲ್ಲಿ ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಕೇವಲ ಆಲೋಚನೆಗೆ ನಿಂತಿದ್ರೆ ಓಕೆ ಇತ್ತು, ಆದ್ರೆ 2 ದಿನದ ಹಿಂದೆ ಇದಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದ್ದಾರೆ. ಈ ಅಧಿಸೂಚನೆ ನಮ್ಮ ಸಂವಿಧಾನ ವಿರೋಧಿ ಇದೆ, ಕಾನೂನು ವಿರೋಧಿ ಇದೆ, ಭಾರತದ ಆಂತರಿಕ ಭದ್ರತೆಗೆ ಒಂದು ದೊಡ್ಡ ಸವಾಲಾಗಿದೆ. ವಲಸೆಯನ್ನ ಗುರುತಿಸುವುದು ರಾಜ್ಯ ಸರ್ಕಾರದ ಕೆಲಸ ಅಲ್ಲ, ಕೇಂದ್ರ ಸರ್ಕಾರದ ಕೆಲಸ. ಯಾರು ವಲಸಿಗರು, ಅವರು ಎಷ್ಟು ವರ್ಷದಿಂದ ಇದ್ದಾರೆ, ಅಕ್ರಮವಾಗಿ ಬಂದಿರುವವರನ್ನು ಹೇಗೆ ಗುರುತು ಮಾಡ್ತಾರೆ ಇವರು? ಇವತ್ತು ಮಸೀದಿಗಳಲ್ಲಿ ಹೋಗಿ, ಮದ್ರಸಾಗಳಲ್ಲಿ ಹೋಗಿ ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಟು ಈ ಸರ್ಟಿಫಿಕೇಟ್ ತಗೊಂಡ್ರೆ ನಾಳೆ ಎಲ್ಲದಕ್ಕೂ ಅದು ಅಪ್ಲೈ ಆಗುತ್ತೆ. ದೇಶದ ಭದ್ರತೆಗೆ ರಿಸ್ಕ್ ತರುವಂತ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಒಂದೇ, ಅಕ್ರಮ ವಲಸಿಗರನ್ನ ವೋಟರ್ ಲಿಸ್ಟ್ ಅಲ್ಲಿ ಸೇರಿಸುವುದು, ಅವರಿಗೆ ಸ್ಕೀಮ್ಗಳನ್ನು ಕೊಡುವುದು. ನಿಮ್ಗೆ ಕರ್ನಾಟಕದ ನಾಗರಿಕರು ಬೇಕಿಲ್ಲ, ನಿಮ್ಗೆ ಬಹುಸಂಖ್ಯಾತರು ಬೇಕಿಲ್ಲ. BY ವಿಜೇಂದ್ರ ಅವರು, HD ಕುಮಾರಸ್ವಾಮಿ ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಶಾಶ್ವತ ಪ್ರಮಾಣ ಪತ್ರದ ನೆಪದಲ್ಲಿ ಬಾಂಗ್ಲಾದೇಶಿಯರು ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಶಾಶ್ವತವಾಗಿ ನೆಲೆಸೋಕ್ಕೆ ಅವಕಾಶ ಮಾಡುವಂಥ ಒಂದು ಕುತಂತ್ರ ಷಡ್ಯಂತ್ರ ಇವತ್ತು ರಾಜ್ಯ ಸರ್ಕಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಒಂದು ಕಡೆ ಆದರೆ, ದೇಶದ ಹಿತದೃಷ್ಟಿಗೆ ಧಕ್ಕೆ ತರ್ತಕ್ಕಂಥ ಇಂಥ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಈ ರೀತಿ ಕೆಟ್ಟ ರಾಜಕಾರಣವನ್ನು ಬದಿಗಿಡಿ, ರಾಜ್ಯದ ಹಿತವನ್ನು ಕೂಡ ಗಮನಿಸಬೇಕು. ಈ ರೀತಿ ಅಕ್ರಮ ವಲಸಿಗರಿಗೆ ಇವತ್ತು ನೆಲೆನ ಕೊಟ್ಟಿದ್ದು ಸಾಲದು ಅಂತೇಳಿ
ಶಾಶ್ವತವೇನು ಕೊಡಕ್ಕೆ ಹೊರಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಾವು ಸಂಪೂರ್ಣ ವಿರೋಧಿಸ್ತೇವೆ. ಏನು ಗಂಟೆ ಎಲ್ಲಿ ಮಾಡವ್ರೆ? ಈಗ ಯಾವ ನೆರಗಾಲವೂ ಇಲ್ಲ, ಬರಗಾಲವೂ ಇಲ್ಲ. ಅವ್ರಿಗಿರೋದು SIR ಕಾಲ. ಅದೇ ನಡೆದಿರೋದು ಮೀಟಿಂಗು. ನಿಮ್ಮ ಕಲಬುರ್ಗದಲ್ಲಿ ಏನು ನಡೆಸಿರೋ ಮೀಟಿಂಗ್ ತಿಳ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನಾನು. ಈ ರೀತಿಯಾಗಿ ದೋಸ್ತಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ರಾಜ್ಯ ಸರ್ಕಾರದ ಈ ಒಂದು ಪ್ರಮಾಣ ಪತ್ರ ಏನು ಕೊಡ್ತಾ ಇದ್ದಾರೆ PRC, ಅದರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ರೆ ಕಾಂಗ್ರೆಸ್ ಕೂಡ ಇದಕ್ಕೆ ಕೌಂಟರ್ ಕೊಡ್ತಾ ಇದೆ. ಅವ್ರು ಹೇಳ್ತಾ ಇರೋದೇನು, ಬಿಜೆಪಿಗೆ ಕೈ ಕೌಂಟರ್ ಏನು, SIRಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಅದು ಏನು ನಿರ್ಧಾರ ನಿಯಮಗಳಿದ್ದಾವೆ ಆ ಪ್ರಕಾರನ SIR ಆಗ್ತಾ ಇದೆ, ನಮ್ಮ ಬೆಂಬಲ ಕೂಡ ಇದೆ, ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ನಾವು ಕೂಡ ಕೊಡ್ತಾ ಇದ್ದೀವಿ ಅಂತ ಸಮರ್ಥನೆಯನ್ನು ಮಾಡ್ಕೊಂಡಿದ್ದಾರೆ. ಮತದಾರರ ಪಟ್ಟಿ ಆಗಲೇಬೇಕು, ಅಂದ್ರೆ ಪರಿಷ್ಕರಣೆ ಆಗ್ತಾ ಇರುವಂಥದ್ದು SIR ಅದು ಆಗಲೇಬೇಕು, ಪಾರದರ್ಶಕತೆಯಿಂದ SIR ಆಗಬೇಕು ಅಂತ ಕಾಂಗ್ರೆಸ್ನವರು ಕೂಡ ಹೇಳ್ತಾ ಇದ್ದಾರೆ. ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ಈ ಎಲ್ಲ ಬೆಳವಣಿಗೆಗಳಿದೆ. ಚುನಾವಣಾ ಆಯೋಗ ಎಲ್ಲವನ್ನ ನೋಡ್ತಾ ಇದೆ. ಪಟ್ಟಿ ಪರಿಷ್ಕರಣೆ ಆಗೋ ರೀತಿಯಲ್ಲಿ ಏನು ಮಾನದಂಡಗಳಿದೆ, ನಿಯಮಗಳಿದೆ, ಅದೆಲ್ಲದಕ್ಕೂ ಕೂಡ ನಮ್ಮ ಬೆಂಬಲ ಕೂಡ ಇದೆ. ಆಸ್ ಪರ್ ರೂಲ್ಸ್ ಪ್ರಕಾರ ಅದೇನು ಆಗಬೇಕು, ಪಟ್ಟಿ ಪರಿಷ್ಕರಣೆ ಅದು ಕೂಡ ಆಗಬೇಕು. ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ಇದೆಲ್ಲವೂ ಇದೆ ಅಂತ ಬಿಜೆಪಿ ನಾಯಕರುಗಳಿಗೆ ಕಾಂಗ್ರೆಸ್ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಅವರು ಸಾಲು ಸಾಲು ಆರೋಪಗಳನ್ನು ಒಂದು ಕಡೆ ಮಾಡಿದ್ದು, ಇದಕ್ಕೆ ಕೌಂಟರ್ ಕಾಂಗ್ರೆಸ್ ಕಡೆಯಿಂದ. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಈ ಬಗ್ಗೆ. ನಾವು ಯಾರು? ಶಾಸಕರದ್ದು ಕೆಲಸ ಏನು? ಶಾಸನ ಮಾಡೋದು. ಶಾಸನ ಮಾಡ್ತೀವಿ, ಗೌರ್ಮೆಂಟ್ ಆರ್ಡರ್ ಹೊಡಿಸ್ತೀವಿ, ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ ನಾವು. ಗೌರ್ಮೆಂಟ್ ಏನು ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ ಅಂತ ನಾವು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ ಮಾಡೋ ಹಕ್ಕು ನಮಗಿದೆ ಅಲ್ವಾ. ಈಗ ಇವ್ರಿಗೇನು ಸಮಸ್ಯೆ ಆಗ್ತಾ ಇದೆ ಗೊತ್ತಿಲ್ಲ ಅಲ್ಲ ನನಗೆ. ಚುನಾವಣೆ ಆಯೋಗ ಅವ್ರ ಕಪಿ ಮುಷ್ಟಿನಲ್ಲೇ ಇರೋದಲ್ವಾ, ಅವ್ರು ಹೇಳಿದ್ದನ್ನೇ ಮಾಡ್ತಾರಲ್ಲ. ಏನು ಅವ್ರಿಗೇನಾದ್ರೂ ಕಾನೂನು ಅದು ಅಥವಾ ಸಂವಿಧಾನ ಲಾಗೂ ಆಗ್ತಾ ಇದೆ ECದವರಿಗೆ? ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಇದು ಏನು ಅರ್ಥ ಅಂತ ಅವರಿಗೆ ಗೊತ್ತಿಲ್ಲ, ಡೆಫಿನಿಷನ್ ಇಲ್ಲ. ಹೆಂಗ್ ಬೇಕು ಹಂಗೆ ಅಡ್ಡ ತಿಡ್ಡವಾಗಿ ಎಲ್ಲ ಹೆಸರುಗಳು ತೆಗಿತಾ ಇದ್ದಾರೆ. ಅದಾದ್ಮೇಲೆ ಸರ್ಕಾರದ ಬೆನಿಫಿಟ್ಸ್ ಏನಿದೆ ಅದನ್ನ ವಂಚಿತ ಮಾಡ್ತಾ ಇದ್ದಾರೆ. ಇದು ಒಂದು ಸಂಚು BJP ಅವರಿಗೆ ಗೆಲ್ಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. ಎಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಆಗಿದೆ. ಅದೇನಂದ್ರೆ GBA ಎಲೆಕ್ಷನ್ ಮುಂದೂಡಿಕೆ ವಿಚಾರ. SIR ಪ್ರಕ್ರಿಯೆ ಒಂದು ಕಡೆ ನಡೀತಾ ಇದೆ, ಈ ಮಧ್ಯದಲ್ಲಿ GBA ಎಲೆಕ್ಷನ್ ಮುಂದೂಡಿಕೆ. SIR ಪ್ರಕ್ರಿಯೆ ನೆಪವನ್ನ ಈಗ ಮುಂದಿಟ್ಕೊಂಡು GBA ಚುನಾವಣೆ ಮುಂದೂಡಿಕೆ ಆಗತ್ತಾ? ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲಿರುವ GBA ಮುಖ್ಯ ಆಯುಕ್ತರು, ಚೀಫ್ ಕಮಿಷನರ್ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ. ಆಗಸ್ಟ್ 31ರ ಒಳಗೇನೆ ಚುನಾವಣೆ ಮುಗಿಸಬೇಕು ಅಂತ ಈ ಹಿಂದೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ, ನಿರ್ದೇಶನವನ್ನ ಕೊಟ್ಟಿತ್ತು. ಆದ್ರೀಗ ಸುಪ್ರೀಂ ಆದೇಶವನ್ನ ಮಾರ್ಪಡಿಸುವಂತೆ ಸರ್ಕಾರ ಕೋರಿಕೊಳ್ತಾ ಇದೆ. ಅಂದ್ರೆ ನಮಗೆ ಇನ್ನೊಂದಿಷ್ಟು ಟೈಮ್ ಬೇಕು ಅಂತ. ಡಿಸೆಂಬರ್ 31ರವರೆಗೆ ಕಾಲಾವಕಾಶ ವಿಸ್ತರಣೆಗೆ ಮಹೇಶ್ವರ್ ರಾವ್ ಮನವಿಯನ್ನ ಮಾಡಿಕೊಳ್ಳಲಿದ್ದಾರೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡುವ ಮೂಲಕವಾಗಿ. ಜುಲೈ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಈ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಅವತ್ತು ಏನಾಗಬಹುದು ಅನ್ನುವಂತಹ ನಿರ್ಧಾರ ಆಚೆ ಬೀಳಲಿದೆ. ಈಗಾಗಲೇ ನಿಗದಿಪಡಿಸಿದ್ದು ಆಗಸ್ಟ್ 31ರ ಒಳಗೆ ಚುನಾವಣೆ ಮಾಡಿ ಮುಗಿಸಬೇಕು, ಯಾವುದೇ ಕಾರಣಕ್ಕೂ ಎನ್ಲಾರ್ಜ್ ಮಾಡಬೇಡಿ, ಎಳಿಬೇಡಿ ಅನ್ನುವಂತಹ ನಿರ್ದೇಶನವನ್ನ, ಸೂಚನೆಯನ್ನ ಕೊಡಲಾಗಿತ್ತು. ಇನ್ನು SIR ಕಾರಣ ಯಾಕೆ ಕೊಡ್ತಾ ಇದೆ GBA? ಒಂದು, ಬೆಂಗಳೂರಲ್ಲಿ SIR ಪ್ರಕ್ರಿಯೆ ಆಗ್ತಾ ಇದೆ, ಮನೆ ಮನೆಗೂ ಕೂಡಿ ಹೋಗಿ SIR ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಪಾಯಿಂಟ್ ನಂಬರ್ 2, ಚುನಾವಣಾ ಸಿದ್ಧತೆಗಳ ಮೇಲೆ ಇದು ಪರಿಣಾಮ ಬೀರುತ್ತೆ. ಚುನಾವಣೆಯನ್ನ ಏಕಾಏಕಿಯಾಗಿ ಮಾಡೋಕ್ಕಾಗೋದಿಲ್ಲ. ಆಡಳಿತಾತ್ಮಕ ನಿರ್ಬಂಧ, ಸವಾಲುಗಳು ಕೂಡ ಇದ್ದಾವೆ. ಅಲ್ಲಿ ಸಿಬ್ಬಂದಿಗಳ ನಿಯೋಜನೆ ಮಾಡಬೇಕು, ಅವರಿಗೆ ಟ್ರೈನಿಂಗ್ ಕೊಡಬೇಕು, ಅದೆಲ್ಲವೂ ಕೂಡ ಇರುತ್ತೆ. ಆಡಳಿತಾತ್ಮಕ ನಿರ್ಬಂಧ, ಸವಾಲುಗಳು ತುಂಬಾ ಇರ್ತವೆ. ಯಾವ ರೀತಿಯಾಗಿ ನಿಭಾಯಿಸಬೇಕು, ಎಷ್ಟು ಬೂತ್ಗಳು, ಯಾಕಂದ್ರೆ ಈಗ 5 ಪಾಲಿಕೆಗಳನ್ನು ಮಾಡಿರುವಂಥದ್ದು, ಹಾಗಾಗಿ ಬಹಳ ಸವಾಲುಗಳಿದ್ದಾವೆ ಅನ್ನುವಂತಹ ಕಾರಣಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಡ್ಲಾಗ್ತಾ ಇದೆ. ಇದು SIRಗೆ ಇರುವಂತಹ ಪ್ರಮುಖ ಕಾರಣಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ HDK ಮತ್ತು DK ಶಿವಕುಮಾರ್ ಮಾತಾಡಿದ್ದಾರೆ. ಅವ್ರು ಚುನಾವಣೆ ನಡೆಸೋದಕ್ಕೆ ಅವ್ರಿಗೆ ಹಂಚಿಕೆ ಇದೆ. ಈಗ ಡಿಸೆಂಬರ್ಗೆ ಅರ್ಜಿ ಹಾಕ್ತಾವ್ರೆ, ಗೊತ್ತಿದೆ ನನಗೆ. ಒಂದು ವಾರದಿಂದನೇ ಈ ವಿಷಯ ನಮ್ಮ ಮುಂದೆ ಬಂದಿದೆ. ಡಿಸೆಂಬರ್ವರೆಗೂ ಚುನಾವಣೆ ಬೇಡ ಅಂತ ಹೇಳಿ ಮುಂದಕ್ಕೆ ಹಾಕೊಂಡಿದೆ. ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ, ಲಾಸ್ಟ್ ನಿಮಗೆ ಆಗಸ್ಟ್ ಅಂತ.
ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನು ಮಾಡ್ಕೊಳ್ಬೇಕು ಎಲೆಕ್ಷನ್ಗೆ ಸಿದ್ಧತೆಯನ್ನು ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಈ ಬಗ್ಗೆ ನೋಡೋಣ. ಜುಲೈ 13ನೇ ತಾರೀಕು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆಗೆ ಬರುವಂತಹ ಸಾಧ್ಯತೆಗಳಿದೆ. ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ನಿಗದಿಪಡಿಸಿದಂತ ದಿನಾಂಕದೊಳಗಡೆ ಚುನಾವಣೆ ಮಾಡಬೇಕಾ ಅಥವಾ ಮತ್ತೆ ಟೈಮ್ ಕೊಡುತ್ತಾ, ಕಾದ್ ನೋಡೋಣ. ಅಡ್ಡ ಮತದಾನದಿಂದ ಮೈತ್ರಿಯಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಈಗ ಸಮನ್ವಯಕ್ಕಾಗಿ ಮೈತ್ರಿ ನಾಯಕರು ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಸಂಧಾನದ ಬಳಿಕವೂ ಕೂಡ ಕವಲುದಾರಿಯಲ್ಲಿ ನಡೀತಾ ಇದೆ ದೋಸ್ತಿಯ ನಡೆ. ಹಿಂದೆ ಪರಿಷತ್ ಎಲೆಕ್ಷನ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನುವಂಥದ್ದನ್ನ ನೋಡಿದ್ವಿ. ಗೆಲ್ಲೋಕೆ ಆಗದೇ ಇರುವಂತಹ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆದ್ದಿದ್ದು ಬಿಜೆಪಿ ಮತ್ತು ಜೆಡಿಎಸ್ನ ಅಡ್ಡ ಮತದಾನದಿಂದ. ಈ ಒಂದು ವಿಚಾರವನ್ನ ದೋಸ್ತಿ ನಾಯಕರು ಅರಗಿಸಿಕೊಳ್ತಾ ಇಲ್ಲ. ಆದ್ರೆ ಈ ಮಧ್ಯದಲ್ಲಿ ಅಡ್ಡ ಮತದಾನ ನಡೆದ ನಂತರದಲ್ಲಿ ಒಂದಿಷ್ಟು ಸಂಘರ್ಷಗಳು ಎಲ್ಲ ನಡೀತಾ ಇತ್ತು. ಈಗ ಸಮನ್ವಯಕ್ಕಾಗಿ ಸರ್ಕಸ್ ನಡೀತಾ ಇದೆ ಎರಡೂ ಪಕ್ಷಗಳ ಮಧ್ಯದಲ್ಲಿ. ಹಾಗಾದ್ರೆ ಮೈತ್ರಿ ಮೀಟಿಂಗ್ ನಲ್ಲಿ ಏನೆಲ್ಲ ಆಯಿತು ಅನ್ನುವಂಥ ಪ್ರಮುಖ ಅಂಶಗಳನ್ನು ನೋಡ್ತಾ ಹೋಗೋಣ. ಪ್ರಸಕ್ತ ರಾಜಕಾರಣ ಏನ್ ಬೆಳವಣಿಗೆ ಆಗ್ತಾ ಇದೆ ಅನ್ನುವಂಥದ್ದು, SIR ಜಟಾಪಟಿ ಮತ್ತು ಹಿರಿಯೂರು ಧಾರವಾಡ ಉಪಚುನಾವಣೆ ವಿಚಾರ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆ ವಿಚಾರ, ಪಾಯಿಂಟ್ ನಂಬರ್ 5 ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಇಬ್ಬರು ಹೋರಾಟವನ್ನು ಅಂದ್ರೆ ದೋಸ್ತಿ ಹೋರಾಟ ಇರಬೇಕು ಅನ್ನುವಂಥ ವಿಚಾರಗಳನ್ನು ಮುಂದಿಟ್ಕೊಂಡು ಇವತ್ತು ಮೈತ್ರಿ ಮೀಟಿಂಗ್ ಏನಿವತ್ತಾಯಿತು ಸಮನ್ವಯ ಮೀಟಿಂಗ್ನಲ್ಲಿ ಅದರಲ್ಲಿ ಚರ್ಚೆ ಮಾಡಿರುವಂತಹ ಪ್ರಮುಖ 5 ಅಂಶಗಳಿದು. ಈ ಅಂಶಗಳನ್ನು ಮುಂದಿಟ್ಕೊಂಡು ಇವತ್ತು ಚರ್ಚೆಯನ್ನು ನಡೆಸಲಾಯಿತು. ಏನೇನು ಚರ್ಚೆಗಳು ಅಂತ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ. ಪ್ರಸಕ್ತ ರಾಜಕಾರಣ ಏನಾಗ್ತಾ ಇದೆ ಮತ್ತು SIR ಜಟಾಪಟಿ ಕಾಂಗ್ರೆಸ್ ಇದಕ್ಕೆ ಏನು ಹೇಳ್ತಾ ಇದೆ ಮತ್ತು ಅವರು ಕೊಡ್ತಾ ಇರುವಂತಹ ಪ್ರಮಾಣ ಪತ್ರ ಅದರ ವಿರುದ್ಧ ಹೋರಾಟ, ಹಿರಿಯೂರು ಧಾರವಾಡ ಉಪಚುನಾವಣೆ ವಿಚಾರ, ಅಲ್ಲಿ ಯಾರಿಗೆ ಮತ್ತೆ ಟಿಕೆಟ್ ಕೊಡಬೇಕು ಬೈ ಎಲೆಕ್ಷನ್ ಅಲ್ಲಿ ಎನ್ನುವಂತಹ ವಿಚಾರ, ಶಿಕ್ಷಕ ಪದವೀಧರ ಪರಿಷತ್ ಚುನಾವಣೆಯಲ್ಲಿ ಏನ್ ನಿರ್ಧಾರವನ್ನ ತೆಗೆದುಕೊಂಡಿರುವಂಥದ್ದು, ಮುಂದಿನ ಸ್ಥಳೀಯ ಮಟ್ಟದ ಎಲೆಕ್ಷನ್ಗಳಿಗೆ ಯಾವ ರೀತಿಯಾಗಿ ತಯಾರಾಗಬೇಕು ಅನ್ನುವಂಥದ್ದು, ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು ಅನ್ನುವಂಥ ರೂಪರೇಷೆಗಳ ಬಗ್ಗೆ ಇವತ್ತಿನ ಮೈತ್ರಿ ಮೀಟಿಂಗ್ನಲ್ಲಿ ಚರ್ಚೆಯನ್ನ ನಡೆಸಿರುವಂಥದ್ದು. ಈ ಹಿಂದೆನೆ MLC ಎಲೆಕ್ಷನ್ ನಲ್ಲಿ ಆದಂತಹ ಒಂದಿಷ್ಟು ಕಹಿ ಘಟನೆಗಳು ಅಂದ್ರೆ ಆದಂತಹ ಬೆಳವಣಿಗೆಗಳ ಬಗ್ಗೆ ಬಹಳ ರೀತಿಯಲ್ಲಿ ಅವರು ಇನ್ನೂವರೆಗೂ ಕೂಡ ಯೋಚನಾ ಸ್ಥಿತಿಯಲ್ಲೇ ಇರುವಂಥದ್ದು. ಅಲ್ಲಿಂದ ಇಲ್ಲಿಗೆ ಅಂದ್ರೆ ಅಪ್ ನೆಕ್ಸ್ಟ್ ಮುಂದೆ ಏನ್ ಮಾಡಬೇಕು, ಈ ರೀತಿಯಾದಂತಹ ಸಮಸ್ಯೆಗಳು ಯಾಕಾಯಿತು, ಆ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ನಿವಾರಿಸಿಕೊಂಡು ಹೋಗಬೇಕು ದೋಸ್ತಿಗಳಾಗಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗಿದೆ. ಈಗ ಸಮನ್ವಯಕ್ಕಾಗಿ ಸರ್ಕಸ್ ಹೇಗೆ, ಪರಿಷತ್ನ ಅಡ್ಡ ಮತದಾನದ ಬಳಿಕ ಮೈತ್ರಿಯಲ್ಲಿ ಮುನಿಸು ಸಹಜವಾಗಿ ಮುನ್ನೆಲೆಗೆ ಬಂದಿತ್ತು. ನಮ್ಮಲ್ಲಿ ಜಾಸ್ತಿ ಆಗಿದೆ, ನಿಮ್ಮಲ್ಲಿ ಜಾಸ್ತಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳು ಓಡಾಡ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯಲು ಸಮನ್ವಯ ಅಗತ್ಯ ಅನ್ನೋದರ ಮನವರಿಕೆಯನ್ನ ಇವತ್ತು ಮಾಡಿಕೊಂಡಿದ್ದಾರೆ ಉಭಯ ನಾಯಕರುಗಳು. ಸಮನ್ವಯ ಸಮಿತಿ ರಚನೆ ಸಂಬಂಧಪಟ್ಟಂಗೆ ಬೆಂಗಳೂರಲ್ಲಿ ಇವತ್ತು ಸಭೆ ನಡೆದಿರುವಂಥದ್ದು. ಅಂದ್ರೆ ಇದನ್ನ ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ, ಮುಂದುವರೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಸಮನ್ವಯ ಸಭೆಗೂ ಮುನ್ನ ಕುಮಾರಸ್ವಾಮಿ, ವಿಜೇಂದ್ರ ಪ್ರತ್ಯೇಕವಾಗಿ ಸಭೆಯನ್ನ ನಡೆಸಿದ್ದಾರೆ. ಸೊ ಈ ರೀತಿಯ ಬೆಳವಣಿಗೆಗಳೇ ಸಮನ್ವಯ ಮೂಡೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮುನ್ನೆಲೆಯಲ್ಲಿ ಬರೋದಕ್ಕೆ ಕಾರಣ ಆಗೋದು. ಒಂದೊಂದು ಪಕ್ಷದಿಂದ 3 ಸದಸ್ಯರು ಇರಬೇಕು ಅನ್ನುವಂಥ ನಿಯಮಗಳನ್ನ ತೆಗೆದುಕೊಳ್ಳಲಾಗಿದೆ, ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿಯಿಂದ ಪ್ರಹ್ಲಾದ್ ಜೋಶಿ ಅವರು, BY ವಿಜೇಂದ್ರ ಮತ್ತು R ಅಶೋಕ್ ಬಿಜೆಪಿ ಕಡೆಯಿಂದ ಈ 3 ನಾಯಕರು ಸಮನ್ವಯ ಸಮಿತಿಯಲ್ಲಿ ಇರ್ತಾರೆ. ಇನ್ನು JDSನಿಂದ ಯಾರ್ಯಾರು, HD ಕುಮಾರಸ್ವಾಮಿ, ಸುರೇಶ್ ಬಾಬು ಜೊತೆಗೆ ಮತ್ತೊಬ್ರು ಯಾರನ್ನಾದ್ರೂ ಪ್ರಮುಖ ನಾಯಕರನ್ನ ಈ ನಿರ್ಧಾರವನ್ನ ಮಾಡಲಾಗುತ್ತೆ. ಅಂದ್ರೆ ಸಮನ್ವಯ ಸಮಿತಿಯಲ್ಲಿ ಇವರು ಇರಬೇಕು ಅಂತ. ಗೊಂದಲ ತಪ್ಪುಗಳಾಗದಂತೆ ಮೈತ್ರಿ ಮುನ್ನಡೆಸುವ ಕಿವಿ ಮಾತುಗಳನ್ನ ಇವತ್ತು ಆಡಲಾಗಿದೆ ಸಭೆಯಲ್ಲಿ. ಹಿರಿಯೂರು ಮತ್ತು ಧಾರವಾಡ ಉಪಚುನಾವಣೆ ಗೆಲ್ಲುವ ಟಾಸ್ಕ್ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲಿಂದ ಗೆಲ್ಲಲೇಬೇಕು ಅಂತ ಆ ರೀತಿಯಾದಂಥ ನಿರ್ಧಾರವನ್ನ ಅವರವರ ನಾಯಕರುಗಳು ತೆಗೆದುಕೊಳ್ತಾ ಇರುವಂಥದ್ದು. ಗೆಲ್ಲಲೇಬೇಕು, ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ಕಾಂಗ್ರೆಸ್ಗೆ ತೋರಿಸಬೇಕು ಅನ್ನುವಂಥ ನಿರ್ಧಾರ ಆಗಿದೆ ಇವತ್ತು. HD ಕುಮಾರಸ್ವಾಮಿ ಮತ್ತು BY ವಿಜೇಂದ್ರ ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಭೇಟಿ ಮಾಡ್ತಾ ಇರ್ತೀವಿ ಬ್ರದರ್, ಏನು ಬೇರೆ ಮಾಮೂಲಿ ಈಗ ನಡೀತಾ ಇರೋ ರಾಜ್ಯದ ರಾಜಕಾರಣದ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಅದೆಲ್ಲ ನಡೀತಾ ಇದೆ. ಈಗ ಆಲ್ರೆಡಿ ಒಂದು ಸಮನ್ವಯ ಸಮಿತಿ ಆಗಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಲ್ಲೂ ಏನೀಗಾಗಲೇ ಒಂದು ಅಂತಿಮ ಹಂತಕ್ಕೆ ಬಂದಿದೆ. ಅದು ಮಾಡ್ತಕ್ಕಂಥದ್ದಕ್ಕೆಲ್ಲ ಚರ್ಚೆ ಆಗಿದೆ. ಅವರ ಅಭಿಪ್ರಾಯವನ್ನ ತಿಳಿಸಿದ್ದಾರೆ ಪಕ್ಷದ ವತಿಯಿಂದ. ನಾನು ಕೂಡ ಯಾಕೆ ಹಿಂದೆ ಒಮ್ಮೆ ಭಾರತೀಯ ಜನತಾ ಪಾರ್ಟಿ ಕ್ಷೇತ್ರದಲ್ಲಿ ಗೆದ್ದಿರುವಂಥದ್ದು,
ಇವೆಲ್ಲವನ್ನು ಕೂಡ ಅವ್ರು ತಿಳಿಸಿದ್ದೇನೆ. ಇಷ್ಟು ಮಾತ್ರ ಹೇಳ್ತೇನೆ, ಹಿರಿಯೂರು ಆಗಿರ್ಬೋದು, ಧಾರವಾಡ ಇರ್ಬೋದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು. ಹಾಗಾಗಿ ಯಾವುದೇ ಗೊಂದಲಕ್ಕೆ ಅವಕಾಶವನ್ನು ನೀಡ್ದೇನೆ, BJP ಹಾಗೂ JDS ನಡುವೆ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವನ್ನು ಕೊಡದೇನೆ ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು, ಹಿಂದೆ ಆದಂಥ ತಪ್ಪುಗಳನ್ನು ಸರಿ ಮಾಡಿಕೊಂಡು ಯಾವ ರೀತಿ ಒಟ್ಟಾಗಿ ಹೋಗಬೇಕು, ಇವೆಲ್ಲವನ್ನು ಕೂಡ ಚರ್ಚೆ ಮಾಡಿದ್ದೇನೆ. ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ. ಹೀಗೆ ಸಮನ್ವಯ ಸಮಿತಿ ಸಭೆ ನಂತರದಲ್ಲಿ BY ವಿಜೇಂದ್ರ ಅವರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ವಿ, ಮತ್ತೊಂದು ಕಡೆ ಎಚ್ಚರಿಕೆ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ವಿ. ಆದರೆ ದುರಾದೃಷ್ಟ ಅನ್ನುವಂಥ ರೀತಿಯಲ್ಲಿ ಈ ಸಭೆ ಆದ್ಮೇಲೂ ಕೂಡ ಅವರೊಂದು ತೀರಾ ಇವರೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಸಮನ್ವಯ ಸಮಿತಿ ರಚನೆ ಸಭೆ ಬಳಿಕವೂ ಕೂಡ ಕವಲುದಾರಿಯ ನಡೆ ಅನ್ನುವಂಥ ರೀತಿಯ ಬೆಳವಣಿಗೆಗಳಾಗಿದೆ. JDS ಒಂದು ಕಡೆ ಹೋದ್ರೆ BJP ಮತ್ತೊಂದು ಕಡೆ ಅನ್ನುವಂತಹ ಬೆಳವಣಿಗೆ. ಪ್ರವಾಹ ಹಾಗೂ ಬರ ಅಧ್ಯಯನ ಪ್ರವಾಸವನ್ನ ಕೈಗೊಂಡಿದೆ JDS. ಈ ಸಭೆ ಆದ ನಂತರದಲ್ಲೇ ತೆಗೆದುಕೊಂಡಂತ ಮೊದಲ ನಿರ್ಧಾರ ಇದು JDSನಿಂದ. BJPಗಿಂತ ಮೊದಲೇ ಪ್ರತ್ಯೇಕವಾಗಿ JDSನಿಂದ ಈ ಒಂದು ಪ್ರವಾಸವನ್ನ ನಿಗದಿಗೊಳಿಸಲಾಗ್ತಾ ಇದೆ, ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಜುಲೈ 15ರಿಂದ ಪ್ರವಾಸ, ಕೇಂದ್ರಕ್ಕೆ ಅಧ್ಯಯನದ ವರದಿಯನ್ನ ಕೊಡ್ತೀವಿ ಅಂತ JDS ಹೇಳ್ತಾ ಇದ್ದಾರೆ. ಇಲ್ಲಿ ಒಗ್ಗಟ್ಟಾಗಿರಬಹುದಿತ್ತಲ್ವಾ? ಮೈಸೂರು ವಿಭಾಗ HD ರೇವಣ್ಣ ಅವರು ನೋಡ್ಕೊಳ್ತಾರೆ, ಅಲ್ಲಿನ ಪ್ರವಾಹ ಪರಿಸ್ಥಿತಿ ಅಥವಾ ಬರ ಪರಿಸ್ಥಿತಿ ಅಲ್ಲೇನಿರುತ್ತೆ ಅದು ಆ ಬಗ್ಗೆ. ಇನ್ನು ಕರಾವಳಿ ಮಲೆನಾಡು ವಿಭಾಗದಲ್ಲಿ MLC ಭೋಜೇಗೌಡರು ಅವರು ನೋಡಿಕೊಳ್ತಾರೆ. ಅಂದ್ರೆ ತೀರ್ಮಾನ ತೆಗೆದುಕೊಂಡು ಆಗ್ಬಿಟ್ಟಿದೆ JDSನಿಂದ ಯಾರ್ಯಾರು ಎಲ್ಲಿ ಅಂತ ನೇಮಕ ಕೂಡ ಮಾಡಾಗಿದೆ. ಬೆಂಗಳೂರು ವಿಭಾಗದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರು ಇಲ್ಲಿ ನೇತೃತ್ವವನ್ನು ವಹಿಸ್ತಾರೆ JDS ಕಡೆಯಿಂದ. ಈ ನಿರ್ಧಾರ JDSನದ್ದು. ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಂಡೆಪ್ಪ ಕಾಶೆಂಪೂರ್ ಅವರು ಅಲ್ಲಿನ ಸ್ಥಿತಿಗತಿಗಳನ್ನು ಅವಲೋಕಿಸಿ ವರದಿಯನ್ನು ಸಿದ್ಧಪಡಿಸಿ ಕೇಂದ್ರಕ್ಕೆ ಕೊಡೋದು. BJPಯಿಂದ ಜಿಲ್ಲಾವಾರು ಮತಪಟ್ಟಿ ಪರಿಷ್ಕರಣೆಯ ಸಭೆಯನ್ನ ಮಾಡಲಾಗ್ತಾ ಇದೆ. ಇದು ಮತ್ತೊಂದು ಕಡೆ ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಸಭೆಯನ್ನ ಮಾಡುವಂತಹ ನಿರ್ಧಾರವನ್ನ BJP ತೆಗೆದುಕೊಳ್ತಾ ಇದೆ. ಸೊ ಇಲ್ಲೂ ಕೂಡ ಸಮನ್ವಯತೆ ಅಥವಾ ಇಬ್ರು ಕೂಡಿ ಒಟ್ಟಾಗಿ ಹೋಗುವಂತಹ ನಿರ್ಧಾರ, ಆ ರೀತಿಯ ಬೆಳವಣಿಗೆಗಳು ಕಾಣಿಸ್ಕೊಳ್ತಾ ಇಲ್ಲ. SIR ಸಭೆಯ ಪ್ರವಾಸ ಕೈಗೊಂಡ ಪ್ರತಿಪಕ್ಷ ನಾಯಕ R ಅಶೋಕ್ ಅವರು SIR ವಿಚಾರ ಏನು ನಡೀತಾ ಇದೆ ಈ ಬಗ್ಗೆ ನಾವು ಪ್ರತ್ಯೇಕವಾಗಿ ಪ್ರವಾಸವನ್ನ ಮಾಡ್ತೀವಿ ಅನ್ನೋದು BJP ಅದು. ನಾಳೆಯಿಂದ 3 ದಿನಗಳ ಕಾಲ R ಅಶೋಕ್ ಅವರು ಪ್ರವಾಸವನ್ನ ಕೈಗೊಳ್ಳುವಂತಹ ನಿರ್ಧಾರವನ್ನ ತೆಗೆದುಕೊಂಡಾಗಿದೆ. ಇದೆಲ್ಲವೂ ಕೂಡ ಸಮನ್ವಯ ಸಭೆಯ ನಂತರದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು. ಒಂದು ಕಡೆ JDS, ಮತ್ತೊಂದು ಕಡೆ BJP. ಪ್ರಿಯಾಂಕ್ ಖರ್ಗೆ ಅವರು ಮಾತಾಡಿದ್ದಾರೆ ಈ ಬಗ್ಗೆ. ಏನಾಗಿದೆ, ಅಡ್ಡ ಮತದಾನ ಮುಖಭಂಗ ಆಗಿದೆ BJP ಅವರಿಗೆ. ಈಗ ಸುಮಾರು ವಾರಗಳಾಯ್ತು, ಇನ್ನೂ ಆಕ್ಷನ್ ಆಗಿಲ್ಲ. ಯಾರು ಮಾಡಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಆ ವರದಿ ತಗೊಂಡೋಗಿ ಇವ್ರು ಕೊಟ್ಟರು, ಇವ್ರ ವರದಿ ಹೋಗಿ ಮೇಲ್ ಕೊಟ್ಟರು, ಏನಾಯ್ತು? ಸೊ ಬೇಸಿಕ್ಲಿ ಇಟ್ ಈಸ್ ದೇ ಆರ್ ಫೇಸಿಂಗ್ ಲೀಡರ್ಶಿಪ್ ಕ್ರೈಸಿಸ್. ಮೇಲ್ಗಡೆ ತೋರಿಸ್ಬೇಕಲ್ಲ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನೀವೇನು ನಮಗೆ ಗೆರೆ ಹಾಕಿಕೊಟ್ಟಿದ್ರೆ ಅದು ದಾಟ್ಲಾರ್ದೆ ನಾವು ನಿಮ್ಮ ಏನು ಆದೇಶಗಳನ್ನು ಅಕ್ಷರಶಃ ಪಾಲಿಸ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಇದು ಮಾಡ್ತಾ ಇರೋದಷ್ಟೇ. ನೋಡೋಣ ಮುಂದಿನ ದಿನಗಳಲ್ಲಾದರೂ ಕೂಡ BJP JDS ಸಮನ್ವಯತೆಯನ್ನ ಸಾಧಿಸಿಕೊಂಡು ಪ್ರಬಲ ವಿಪಕ್ಷಗಳಾಗಿ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡ್ತವಾ ಇಲ್ಲ ಅಂತ. ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.